ವೀಕ್ಷಕರ ಟೀಮ್ ಇಂಡಿಯಾ ತಂಡಕ್ಕೆ ಬಿತ್ತು ದೊಡ್ಡ ದಂಡ. ಹೌದು ವೀಕ್ಷಕರ, 50 ಕೋಟಿ ದಂಡ ಬಿದ್ದಿದ್ದು. ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡವು 5 ವರ್ಷ ಬ್ಯಾನ್ ಆಗಿದೆ. ಇನ್ನು ವೀಕ್ಷಕರ ಮುಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಆಡಲಿದೆ ಅಥವಾ ಇಲ್ವಾ ಎಂಬುದನ್ನು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರ, ಈ ಒಂದು ಸುದ್ದಿಯನ್ನು ತಿಳಿದುಕ್ಕಿಂತ ಮುಂಚಿತವಾಗಿ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿಕೊಳ್ಳಿ. ಹಾಗೆ ವೀಕ್ಷಕರ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರು, ನಾವು ಯಾವುದೇ ಸ್ಪೋರ್ಟ್ಸ್ ಮಾಹಿತಿಯನ್ನು ಹೇಳಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಇನ್ನು ವೀಕ್ಷಕರ, ಭಾರತ ತಂಡಕ್ಕೆ 50 ಕೋಟಿ ದಂಡ ಬಿದ್ದಿದ್ದು. ಹಾಗೆ ವೀಕ್ಷಕರ, 5 ವರ್ಷ ಬ್ಯಾನ್ ಆಗಿದೆ. ಇನ್ನು ವೀಕ್ಷಕರ, ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭಾರತ ತಂಡವು ತನ್ನ ಮುಂದಿನ ಪಂದ್ಯಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಹೌದು ವೀಕ್ಷಕರ, ಮೊನ್ನೆ ನಡೆದ ಇಂಡೋ ಹಾಗೂ ಪಾಕ್ ಪಂದ್ಯದಲ್ಲಿ ಭಾರತ ತಂಡವು 6 ರನ್ಗಳಿಂದ ಭರ್ಜರಿಗೆ ಗೆಲುವು ಸಾಧಿಸಿತು. ಹೌದು ವೀಕ್ಷಕರ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಫಿಕ್ಸಿಂಗ್ ಮಾಡಿದೆ ಎಂಬ ವಿಚಾರಗಳು ಕೇಳಿಬರುತ್ತವೆ. ಹೌದು ವೀಕ್ಷಕರ, ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ್ದ ಪಾಕಿಸ್ತಾನ ತಂಡವು ಟೀಮ್ ಇಂಡಿಯಾ ತಂಡವನ್ನು ಕೇವಲ 119 ರನ್ಗಳಿಗೆ ಆಲ್ಔಟ್ ಮಾಡಿತ್ತು. ಅದರಂತೆ ವೀಕ್ಷಕರ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಪಾಕಿಸ್ತಾನ ತಂಡವು ಕೂಡ ಕೇವಲ 6 ರನ್ಗಳಿಂದ ಹೀನಾಯವಾಗಿ ಸೋತಿತ್ತು. ಹೌದು ವೀಕ್ಷಕರ, ಈ ಒಂದು ಪಂದ್ಯವನ್ನು ಭಾರತ ತಂಡವು ರೋಚಕವಾಗಿ ಗೆದ್ದುಕೊಂಡ ನಂತರ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಭಾರತ ತಂಡವು ಫಿಕ್ಸಿಂಗ್ ಮಾಡಿಕೊಂಡು ಗೆದ್ದಿದೆ ಎಂದು ಸುದ್ದಿಗಳು ಹರಿದಾಡುತ್ತಿವೆ. ಹೌದು ವೀಕ್ಷಕರ, ಇದೀಗ ಜಾಲತಾಣಗಳಲ್ಲಿ ಸಾಕಷ್ಟು ಸುದ್ದಿಗಳು ಕೇಳಿಬರುತ್ತಿದ್ದು, ಹಾಗೆ ವೀಕ್ಷಕರ, ಭಾರತ ತಂಡವು ಈ ಒಂದು ಪಂದ್ಯವನ್ನು ಫಿಕ್ಸಿಂಗ್ ಮಾಡಿಕೊಂಡು ಗೆದ್ದಿದೆ ಎಂದು ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಹೇಳುತ್ತಿವೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಯಾವುದೇ ರೀತಿ ಫಿಕ್ಸಿಂಗ್ ವಿಚಾರದಲ್ಲಿ ಕಂಡು ಬಂದಿಲ್ಲ. ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಸರಿಯಾಗಿ ಆಡಿದ್ದು. ಹಾಗೆ ವೀಕ್ಷಕರ, ಪಾಕಿಸ್ತಾನ ತಂಡವು ಸೋತ ಕಾರಣ ಪಾಕಿಸ್ತಾನ ತಂಡದ ಜಾಲತಾಣಗಳು ಸುಳ್ಳು ಸುದ್ದಿಯನ್ನು ಹರಿದಾಡಿಸುತ್ತಿವೆ. ಇನ್ನು ವೀಕ್ಷಕರ, ಭಾರತ ತಂಡವು ನಾಳೆ ನಡೆಯುವ ಅಮೆರಿಕ ಪಂದ್ಯದಲ್ಲಿ ಸೆಣಸಾಡಲಿದೆ.